ಓಹ್ ಬಂದ್ರಾ? ಬನ್ನಿ ಬನ್ನಿ. ಇತ್ತೀಚೆಗೆ ಈ ಟ್ರೆಂಡ್ ಒಂದು ಶುರುವಾಗಿದೆ. ಅಂದರೆ ಸ್ಟಾರ್ ನಟರು ತಮ್ಮ ಸಿನಿಮಾದ ಕಥೆ ಮತ್ತು ನಿರ್ದೇಶನನ ತಾವೇ ಮಾಡಿಕೊಂಡು ಗೆಲ್ತಾ ಇದ್ದಾರೆ. ಮತ್ತು ಈ ಟ್ರೇಲರ್ ನೋಡಿದಾಗ ಆ ವಿಚಾರದಲ್ಲಿ ಆಫ್ಟರ್ ಸಲಗ ದುನಿಯಾ ವಿಜಯ್ ಅವರು ಮತ್ತೆ ಗೆಲ್ತಾರೆ ಅಂತ ಹೇಳ್ಬೋದು. ಹೌದು, ಭೀಮಾ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಹಾಗಿದ್ರೆ ಟ್ರೇಲರ್ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಎಲ್ಲವನ್ನೂ ಡೀಟೇಲ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಭೀಮಾ ಇದು ವಿಜಯ್ ಕುಮಾರ್ ಅಂದರೆ ದುನಿಯಾ ವಿಜಯ್ ಅವರೇ ಡೈರೆಕ್ಷನ್ ಮಾಡಿ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ. ಸಲಗದ ಸಕ್ಸಸ್ ನಂತರ ಅವರೇ ಡೈರೆಕ್ಷನ್ ಮಾಡ್ತೀನಿ ಅಂತ ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಸೊ ಟ್ರೇಲರ್ ಕಡೆ ಬರೋದಾದರೆ ಇಲ್ಲಿ ಭೀಮಾ ಮತ್ತು ಡ್ರ್ಯಾಗನ್ ಹುಡುಗರ ನಡುವೆ ಕಿರಿಕ್ಕಾಗಿದೆ. ಆ್ಯಂಡ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ನೋಡ್ತಾ ಇದ್ದಾರೆ. ಆ್ಯಂಡ್ ಮುಂಚೆಯಿಂದನೂ ಇದು ಲೋಕಲ್ ರೌಡಿ ಗ್ಯಾಂಗ್ಗಳ ಕಥೆ ಆಧಾರಿತ ಸಿನಿಮಾ ಅಂತ ನಮಗೆ ಗೊತ್ತು. ಮತ್ತಿಲ್ಲಿ ಅದೇ ಆಗಿದೆ. ಬಟ್ ಈ ಭೀಮಾ ಮತ್ತು ಡ್ರ್ಯಾಗನ್ ಯಾರು ಆ್ಯಂಡ್ ಅವರು ವೈರಿಗಳಾಗೋಕ್ಕೆ ಕಾರಣ ಏನು ಮತ್ತು ಈ ಗ್ಯಾಂಗ್ ವಾರ್ನಿಂದ ಏನೆಲ್ಲ ಆಗುತ್ತೆ, ಎಲ್ಲಿಗೆ ಈ ಕಥೆ ಕೊನೆಯಾಗುತ್ತೆ ಅನ್ನೋದೇ ಸಿನಿಮಾ ಆಗಿರುತ್ತೆ ಅನ್ಕೋತೀನಿ. ನನಗಿಲ್ಲಿ ಇಷ್ಟ ಆಗಿದ್ದು ಅಂದರೆ ದುನಿಯಾ ವಿಜಯ್ ಆ್ಯಂಡ್ ಅವರ ಟ್ರೇಲರ್ ಪ್ರೆಸೆಂಟೇಷನ್. ಸಾಲು ಸಾಲು ಸೋಲಲ್ಲಿದ್ದ ಇವರು ಇನ್ನೇನು ಸಿನಿ ಕರಿಯರ್ ಮುಗೀತು ಅನ್ನೋಷ್ಟರಲ್ಲಿ ಸಲಗ ಸಿನಿಮಾ ಮಾಡಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಆ್ಯಂಡ್ ಈಗ ಭೀಮಾ ಕೂಡ ಅದೇ ದಾರಿಯಲ್ಲಿ ಹೋಗ್ತಿದೆ ಅನ್ನಬಹುದು. ಅವರದ್ದೇ ಸ್ಟೈಲಲ್ಲಿ ಕಥೆ ಇರುತ್ತೆ. ಅದರಲ್ಲೂ ಸಾಂಗ್ಸಿಂದನೇ ಹೈಪನ್ನು ಕ್ರಿಯೇಟ್ ಮಾಡ್ತಾರೆ. ಮತ್ತದನ್ನು ನೋಡಿದಾಗ ನಮ್ಮ ಇಂಡಸ್ಟ್ರಿಗೆ ಹೊಸ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಒಬ್ಬರು ಕಮ್ಬ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ತೀನಿ ಗುರು. ಟ್ರೇಲರ್ ಪ್ರೆಸೆಂಟೇಷನ್ ಕೂಡ ಕತೆ ಹೀಗೆ ಇರುತ್ತೆ ಪ್ರಿಪೇರ್ ಆಗಿ ಅನ್ನೋದಕ್ಕಿಂತ ನೀವು ಅಂದ್ಕೊಂಡಿರೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅನ್ನೋ ಹಾಗೆ ಇತ್ತದು. ಆ್ಯಂಡ್ ಸಿನಿಮಾ ಕೂಡ ಹಾಗೆ ಇರುತ್ತೆ ಅನ್ಕೋತೀನಿ. ಇಲ್ಲಿದ್ದ ಡೈಲಾಗ್ಸ್ ಇವನ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಅವು ನಮ್ಮದೇ ಡೈಲಾಗ್ಸ್ ಅಲ್ಲ ಗುರು ಅನ್ನಿಸ್ತವೆ. ಅಷ್ಟು ಲೋಕ್ಯಾಲಿಟಿ ಈ ಡೈಲಾಗ್ಸಲ್ಲಿ ಇತ್ತು. ನಾನು ದಂಧೆಗೆ ಹುಟ್ಟಿದವನಲ್ಲ, ತಂದೆಗೆ ಹುಟ್ಟಿರೋದು. ನಾವು ಮಚ್ಚು ಹಿಡ್ಕೊಂಡು ಮರಿ ಹುಡುಕೋರಲ್ಲ, ಮಚ್ಚು ಮರಿ ಹಿಡ್ಕೊಂಡು ಹರಕೆ ತೀರಿಸೋರು ಅನ್ನೋದು. ಏರಿಯಾಗೆ ಬರೋಕೆ ಮೀಟ್ರ್ ಇಲ್ವಾ ಅಂದಾಗ ಕೆ ಜಿಗಟ್ಟಲೆ ಇದೆ ಅನ್ನೋ ಡೈಲಾಗ್. ಅವು ಬಿಲ್ಡಪ್ಗೆ ಯೂಸ್ ಮಾಡಿದ್ರು ಕೂಡ ಅಲ್ಲ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಅವರ ಮಧ್ಯದಲ್ಲಿ ಇದ್ದಾಗ ಇದೇ ಥರದ ಡೈಲಾಗ್ಸನ್ನು ಯೂಸ್ ಮಾಡ್ತೀವಿ ಅಲ್ವಾ ಅನ್ನಿಸ್ತವೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಈ ಹಿಂದೆ ಬಂದ ಸಾಂಗ್ಸ್ ಮತ್ತು ಟೀಸರಿಂದನೂ ಸದ್ದು ಮಾಡಿತ್ತು. ಮತ್ತೀಗ ಟ್ರೇಲರಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದೆ. ಲೋಕಲ್ ಆಗಿರೋ ಕಥೆ ಆ್ಯಂಡ್ ಅದಕ್ಕೆ ಅಷ್ಟೇ ಲೋಕಲ್ ಆರ್ ಸೈಕ್ ಆಗಿರುವಂತಹ ಮ್ಯೂಸಿಕ್ ಇದೆ ಈ ಸಿನಿಮಾಗೆ. ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದು ಪ್ರತಿ ಸೀಕ್ವೆನ್ಸ್ಗೂ ಕೂಡ ಅದರದ್ದೇ ಆಗಿರುವಂತಹ ವ್ಯಾಲ್ಯೂವನ್ನು ಆ್ಯಡ್ ಮಾಡಿದೆ. ದುನಿಯಾ ವಿಜಯ್ ಆರ್ ವಿಜಯ್ ಕುಮಾರ್ ಆ್ಯಸ್ ಎ ಆ್ಯಕ್ಟರ್ ಆಗಿ ಮುಂಚೆಯಿಂದನೂ ಇವರು ಇಷ್ಟನೇ. ಬಟ್ ಈಗ ಆ್ಯಸ್ ಎ ಡೈರೆಕ್ಟರ್ ಆಗಿ ಕೂಡ ಇನ್ನೊಂದು ಲಿಸ್ಟ್ಗೆ ಸೇರ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಅವರ ರೋಲ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಕೊನೆಯಲ್ಲಿ ಬಂದ ಈ ಸೀನ್ ಮೇ ಬಿ ಕ್ಲೈಮ್ಯಾಕ್ಸ್ ಸೀನ್ ಇದು. ಡ್ರ್ಯಾಗನ್ ಮತ್ತು ಭೀಮನ ನಡುವೆ ಆಗುವಂಥ ಫೈಟ್ ಸೀಕ್ವೆನ್ಸ್ ಮತ್ತಿದು ಥಿಯೇಟ್ರನ್ನು ಬ್ಲಾಸ್ಟ್ ಮಾಡೋದಂತೂ ಪಕ್ಕಾನೆ. ಇವುಗಳನ್ನು ಬಿಟ್ಟು ಭೀಮಾ ಯಾರನ್ನೋ ಕೊಲೆ ಮಾಡಿದ್ದಾನೆ ಆ್ಯಂಡ್ ಅವನನ್ನು ಶೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಭೀಮಾ ಕೊಲೆ ಮಾಡಿದ್ದು ಯಾಕೆ ಆ್ಯಂಡ್ ಯಾರನ್ನ ಅನ್ನೋದು ಸಿನಿಮಾದಲ್ಲೇ ನೋಡಬೇಕು. ಈಗಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ಹಾಗೆ ಹೊತ್ತಿ ಉರಿದ್ರೆ ಇಡೀ ಪಟ್ಟಣನೇ ಸುಟ್ಟಾಕ್ತಾರೆ ಅನ್ನೋದು. ನೂರಾರು ಕೌರವರನ್ನು ಕೊಂದವನು ನೀನು, ನಿನ್ನವರನ್ನೇ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದು. ಇವು ಅಲ್ಲಿರುವಂತಹ ಸಿಚುವೇಶನ್ಸ್ನ ಇಂಡಿಕೇಟ್ ಮಾಡ್ತವೆ. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ ಅನ್ಕೋತೀನಿ, ಸಿನಿಮಾದಲ್ಲೇ ನೋಡೋಣ. ಸೊ ಟ್ರೇಲರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಿನಿಮಾ ಕೂಡ ಹಾಗೆ ಇರಲಿ ಅಂತ ನಾನು ಬಯಸ್ತೀನಿ. ಸೊ ಈ ಸಿನಿಮಾ ಇದೇ ಆಗಸ್ಟ್ 9ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ನಾನು ಹೊರಡ್ತೀನಿ. ಸೊ ಟ್ರೇಲರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.